ಮುಂಬೈಯಿಂದ. ನಾನು ಸಿನಿಮಾ ಸೀರಿಯಲ್ಗಂತಲೇ ನಾನು ಬಂದಿರೋದು. ನಾನು ಬಂದು ಒಂದು 5 ಇಯರ್ಸ್ ಆಯ್ತು ಬ್ಯಾಂಗ್ಳೂರಿಗೆ. ಬಂದಾಗ ನನಗೆ ನಾನು ಸುಬ್ಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಮಾಡ್ತಾಯಿದ್ದೆ, ನೆಗೆಟಿವ್ ರೋಲು. ಸೊ ಅವಾಗ ನನಗೆ ಕುಮಾರ್ ಅಂತ ಅವರು ಮೈಸೂರು ಕಡೆಯಿಂದ ಕೊರಿಯೋಗ್ರಾಫರ್ ನನಗೆ ಕಾಲ್ ಮಾಡಿದ್ರು, ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಮಾಡಿ ಒಂದು ಸಾಂಗ್ ಇದೆ, ಐಟಮ್ ಸಾಂಗ್ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ನಾನು ನೆಗೆಟಿವ್ ರೋಲ್ಗಂತಲೇ ರೆಡಿ ಆಗಿರೋದು. ಇವಾಗ ನಾನು ವರ್ಕೌಟು 95 kg ಇದ್ದಿದ್ದು ಇವಾಗ 62ಗೆ ಬಂದು, ಸೊ ನೆಗೆಟಿವ್ ರೋಲ್ಗಂತಲೇ ನಾನು ಗುರ್ಸ್ಕೋತಾ ಇರೋದು. ಅವರು ಹೇಳಿದಾಗ ವರ್ಷದಲ್ಲಿ ಯಾವುದೇ ಫಸ್ಟ್ ಬಂದಾಗ ಅದನ್ನು ಒಪ್ಕೋಬೇಕಂತೆ, ಫಸ್ಟ್ ವರ್ಕ್ ಬಂದಾಗ. ಸೊ ಅದನ್ನು ಅವ್ರು ರಿಜೆಕ್ಟ್ ಮಾಡಿಬಿಟ್ರೆ ಮತ್ತೆ ವರ್ಷ ಇಡೀ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಸರಿ ಸರ್ ಆಯಿತು ಮಾಡ್ತೀನಿ, ನನ್ನನ್ನು ನೀವು ಡ್ಯಾನ್ಸ್ ಎಲ್ಲ ನನಗೆ ಕಲಿಸ್ಬೇಕು, ನನಗೆ ಬರಲ್ಲ ಅಂತ. ಸೊ ಮೈಸೂರಿಗೆ ಕರೆದು ಒಂದಿನ ಫುಲ್ಲು ನನಗೆ ಹೇಳ್ಕೊಟ್ರು. ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದು ನಾನು ಚೆನ್ನಾಗಿ ಮಾಡಿದ್ದೀನಿ. ಅವ್ರು ಇವತ್ತಿಲ್ಲ, ಕರೋನಾದಲ್ಲಿ ತೀರ್ಕೊಂಡಿದ್ದಾರೆ. ಇವರೆಲ್ಲರೂ ಯಾರ್ಯಾರೋ ತೀರ್ಕೊಂಡಿದ್ದಾರೆ ಅಂತ ಅಂದರು, ಮೂವಿಯಲ್ಲಿ ಏನೋ ಸಮಥಿಂಗ್ ಇದೆ ಅಂತ. ಸೊ ಐ ಥಿಂಕ್ ನಾನು ಇವಾಗ ಅನ್ಕೋತೀನಿ ಅದರಿಂದನೇ ಆಗಿರ್ಬೋದು ಅಂತ. ಸೊ ನನಗೆ ಕೊರಿಯೋಗ್ರಾಫ್ ಮಾಡಿದವರು ಅವರು. ಸೊ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಒಳ್ಳೆಯ ಸಾಂಗ್, ಅದು ತುಂಬ ಚೆನ್ನಾಗಿದೆ ಸಾಂಗು. ಅದರಲ್ಲಿ ನಾನು ಮಾಡಿದ್ದೀನಿ ಅನ್ನೋದೇ ಒಂದು ಖುಷಿ. ಅದಾದಮೇಲೆ ನಾನು ತುಂಬ ಇವಾಗ ತಮಿಳಲ್ಲಿ ಕೂಡ 2 ಸಿನಿಮಾಗಳನ್ನ ಮಾಡ್ತೀನಿ, ಎಲ್ಲದು ನೆಗೆಟಿವ್ ರೋಲ್ನೇ. ನಾನು ಒಂದು 15 ಸಿನಿಮಾ ಮಾಡಿದ್ದೀನಿ. ಹೇಳ್ಕೊಳಕ್ಕೆ ಬೇಜಾರಾಗತ್ತೆ, ಯಾಕಂದರೆ ಹೊಸಬ್ರನ್ನ ಬೆಳೆಸೋದು ತುಂಬ ಕಷ್ಟ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಹೊಸಬ್ರೇ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಸೊ ನಾವು ಬೇರೆಯವರಿಗೆ ರೆಕಗ್ನೈಸ್ ಆಗಬೇಕು, ನಾವೇನು ಪಾತ್ರಗಳನ್ನ ಮಾಡಿದ್ದೀವಿ ಅನ್ನೋದು ಗೊತ್ತಾಗಬೇಕು ಅಂದರೆ ದಯವಿಟ್ಟು ಸಿನಿಮಾ ರಿಲೀಸ್ ಆಗಬೇಕು. ಅದಕ್ಕೆ ನಮಗೆ ಪಬ್ಲಿಕ್ಕು ಮತ್ತು ಮೀಡಿಯಾ ತುಂಬ ಸಪೋರ್ಟ್ ಇಂಪಾರ್ಟೆಂಟು. ಸೊ ಇವರು ಒಂದು 4 ಸಿನಿಮಾ ಇನ್ನೊಂದು ಮಾಡಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು ಅಂದರೆ ಇವ್ರ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು. ಎಲ್ಲ ಹೊಸಬ್ರಿಗೆ ಒಂದು ಅವಕಾಶ ಸಿಗಬೇಕು, ಅವ್ರನ್ನ ಅವ್ರು ಗುರ್ಸ್ಕೊಳ್ಳೋ ಹಾಗೆ ಆಗಬೇಕು. ಇವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ನಾನು ಯಾರೂ ಆರ್ಟಿಸ್ಟ್ಗಳನ್ನ ನೋಡಿರಲಿಲ್ಲ, ನನಗಿದ್ದಿದ್ದು ನೈಟ್ ಶೂಟು. ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದು. ಸೊ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಇದು ನಾವು ಹೇಳೋದು ನೋಡಿದ್ರೆ ಗೊತ್ತಾಯ್ತು ಇವರು. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಕನ್ನಡ ಸಿನಿಮಾಗಳು ಕೆಳಗೆ ಹೋಗ್ತಾ ಇದೆ, ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ. ಹಾಗೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲರದ್ದು ಒಂದು ಭವಿಷ್ಯ ಇರುತ್ತೆ. ಪ್ರೊಡ್ಯೂಸರ್ ಸಿನಿಮಾನ ನಾವು ಗೆಲ್ಲಿಸಿದ್ರೆ ನೆಕ್ಸ್ಟ್ ಅವ್ರು 10 ಜನಕ್ಕೆ ಕೆಲಸ ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಮೀಡಿಯಾಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಹೊಸ ಕಲಾವಿದರಿಗೆ ಒಂದು ಅವಕಾಶ ಕೊಡಿ, ಅವ್ರನ್ನ ರೆಕಗ್ನೈಸ್ ಮಾಡುವಂಥ ಕೆಪಬಿಲಿಟಿ ನಿಮ್ಮಲ್ಲಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಹಾಗೆ ಆತ್ಮ ತಲ್ಲಣ 100 days ಓಡಲಿ ಅಂತ ನನಗೆ ತುಂಬಾ ಆಸೆ ಇದೆ. ಐ ಹೋಪ್ ನೋಡುವ. ದೇವರಿದ್ದಾರೆ, ರಾಘವೇಂದ್ರ ಗುರುಗಳಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಮತ್ತು 10 ಸಿನಿಮಾ ಪ್ರೊಡ್ಯೂಸ್ ಮಾಡಲಿ ಪ್ರೊಡ್ಯೂಸರ್, ಅವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.